ಗನ್ ತೋರಿಸಿ ಚಿನ್ನದಂಗಡಿ ದೋಚಿದ್ದಾರೆ ಕಳ್ಳರು. ಮಾದನಾಯಕನಹಳ್ಳಿಯ ದೊಮ್ಮರಹಳ್ಳಿಯಲ್ಲಿ ನಡೆದಂತ ಘಟನೆ ಇದು. ಹೆಲ್ಮೆಟ್ ಧರಿಸಿ ಒಳಗಡೆ ಬಂದ ಇಬ್ಬರು ದುಷ್ಕರ್ಮಿಗಳು ಸುಮಾರು 60 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಕಳವು ಮಾಡಿದ್ದಾರೆ. ಚಿನ್ನಾಭರಣವನ್ನ ಚೀಲದಲ್ಲಿ ತುಂಬಿಕೊಂಡು ಎಸ್ಕೇಪ್ ಆಗಿದ್ದಾರೆ ಕಳ್ಳರ ಈ ಕೈಚಳಕ ಶಾಪ್ನ ಸಿಸಿಟಿವಿ ಕ್ಯಾಮೆರಾದಲ್ಲೂ ಕೂಡ ಸೆರೆಯಾಗಿದೆ. ಆ ದೃಶ್ಯವನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಚಿನ್ನದಂಗಡಿಗೆ ಇಬ್ಬರು ನುಗ್ತಾರೆ. ಒಬ್ಬನ ಕೈಯಲ್ಲಿ ಚೀಲ ಇರುತ್ತೆ. ಆ ಚೀಲದಲ್ಲಿ ಕೈಗೆ ಸಿಕ್ಕಿದ್ದನ್ನೆಲ್ಲ ಆತ ತುಂಬಿಕೊಂಡು ಅಲ್ಲಿಂದ ಪರಾರಿ ಆಗ್ತಾ ಇರುವ ದೃಶ್ಯ. ಇಬ್ರು ಕೂಡ ಹೆಲ್ಮೆಟ್ ಧರಿಸಿದ್ದಾರೆ, ಕಾರಣ ತಮ್ಮ ಗುರುತು ಪತ್ತೆ ಆಗಬಾರದು ಅಂತ. ಬಟ್ ಪೊಲೀಸರು ಇವ್ರಿಗಿಂತಲೂ ಕೂಡ ಚಾಲಾಕಿಗಳು. ಹೇಗೆ ಮಾಡಿದ್ರು ಕೂಡ ಇವ್ರನ್ನ ಬಂಧಿಸುವಲ್ಲಿ ಯಶಸ್ವಿ ಆಗೇ ಆಗ್ತಾರೆ. ಆ ನಿಟ್ಟಿನಲ್ಲಿ ಪೊಲೀಸರ ತನಿಖೆ ಕೂಡ ಚುರುಕಾಗಿದೆ. ಇಬ್ರು ಒಳಗಡೆ ನುಗ್ಗಿರೋದು, ಚೀಲದಲ್ಲಿ ಚಿನ್ನಾಭರಣ ತುಂಬ್ತಾ ಇರೋದು, ಆನಂತರ ಇಬ್ರು ಕೂಡ ಅಲ್ಲಿಂದ ಎಸ್ಕೇಪ್ ಆಗುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸರಿ ಸುಮಾರು 60 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಸದ್ಯ ಕಳುವಾಗಿದೆ ಅನ್ನೋದರ ಮಾಹಿತಿ ಸಿಗ್ತಾ ಇದೆ. ಇಬ್ರು ಬಂದಿದ್ರು ಒಳಗಡೆ. ಒಬ್ರು ಹತ್ರ ಗನ್ ಇತ್ತು, ಇನ್ನೊಬ್ಬ ಹತ್ರ ಚೀಲ ಇಟ್ಕೊಂಡು ಬಂದಿದ್ರು. ಆಚೆ ಗಾಡಿಯಿಂದ ಬಂದಿದ್ರು ಒಬ್ರು. KTM ರೆಡ್ ಕಲರ್ ಇತ್ತು. ರೆಡ್ ಕಲರ್ KTM ಇತ್ತು. ಅವ್ರು ನಮ್ಮ ಭಾವ ಊರಿಗೆ ಹೋಗಿದ್ದಾರೆ. ಪದಮ್ ಅಂತ ಹೆಸರು ಅವ್ರದ್ದು. ಅವ್ರ ಮಗ ಇದ್ದಾರೆ ಇಲ್ಲಿ. ಒಬ್ಬ ಕನ್ನಡ ಮಾತಾಡಿದ್ರು. ಅವರು ಒಳಗಡೆ ಎತ್ತಿಕ್ಬೇಕಾದ್ರೆ ಬಾಕ್ಲ ಹಾಕ್ಬೇಕಾದ್ರೆ ಅದು ಟ್ರೇ ತೊಗೊಂಡೋಗಿ ಇನ್ನೊಬ್ಬ ಹುಡುಗ ಒಳಗಡೆ ತೊಗೊಂಡೋಗಿದ್ದಾರೆ. ಇನ್ನೊಬ್ಬ ಜೋಡಿಸ್ತಾ ಇದ್ದ. ಅವಾಗ ಬಂದು ಸಡನ್ಲಿ ಗನ್ ತೋರಿಸ್ಬಿಟ್ಟು ಅವರು ಚೀಲದಲ್ಲಿ ಹಾಕಿ ತುಂಬ್ಕೊಂಡು ಹೋಗಿದ್ದಾರೆ. ಸರ್ ಯೂಶುವಲಿ ಪ್ರತಿನಿತ್ಯ ಮನೆಗೆ ಎತ್ಕೊಂಡು ಹೋಗ್ತೀರಾ ಅಥವಾ ಇಲ್ಲೇ ಮಾಸ್ಟರ್ ರೂಮ್? ಇಲ್ಲ ಸರ್, ಮಾಸ್ಟರ್ ಅದರ ಒಳಗಡೆ ಲಾಕರ್ ರೂಮ್ ಇದೆ, ಅದು ಸೇಫ್ಟಿ ರೂಮಲ್ಲಿ ಇಕ್ತಾವ್ರು ಅವರು. ಅದಕ್ಕೆ ಕ್ಲೋಸಿಂಗ್ ಟೈಮ್ 9 o'clock ಅಲ್ವಾ, ಅದು ಇಕ್ಬೇಕು. ಗನ್ ತೋರಿಸಿ ಚಿನ್ನದಂಗಡಿ ದೋಚಿದ್ದಾರೆ ಕಳ್ಳರು. ಮಾದನಾಯಕನಹಳ್ಳಿಯ ದೊಮ್ಮರಹಳ್ಳಿಯಲ್ಲಿ ನಡೆದಂತ ಘಟನೆ ಇದು. ಹೆಲ್ಮೆಟ್ ಧರಿಸಿ ಒಳಗಡೆ ಬಂದ ಇಬ್ಬರು ದುಷ್ಕರ್ಮಿಗಳು ಸುಮಾರು 60 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಕಳವು ಮಾಡಿದ್ದಾರೆ. ಚಿನ್ನಾಭರಣವನ್ನ ಚೀಲದಲ್ಲಿ ತುಂಬಿಕೊಂಡು ಎಸ್ಕೇಪ್ ಆಗಿದ್ದಾರೆ ಕಳ್ಳರ ಈ ಕೈಚಳಕ ಶಾಪ್ನ ಸಿಸಿಟಿವಿ ಕ್ಯಾಮೆರಾದಲ್ಲೂ ಕೂಡ ಸೆರೆಯಾಗಿದೆ. ಆ ದೃಶ್ಯವನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಚಿನ್ನದಂಗಡಿಗೆ ಇಬ್ಬರು ನುಗ್ತಾರೆ. ಒಬ್ಬನ ಕೈಯಲ್ಲಿ ಚೀಲ ಇರುತ್ತೆ. ಆ ಚೀಲದಲ್ಲಿ ಕೈಗೆ ಸಿಕ್ಕಿದ್ದನ್ನೆಲ್ಲ ಆತ ತುಂಬಿಕೊಂಡು ಅಲ್ಲಿಂದ ಪರಾರಿ ಆಗ್ತಾ ಇರುವ ದೃಶ್ಯ. ಇಬ್ರು ಕೂಡ ಹೆಲ್ಮೆಟ್ ಧರಿಸಿದ್ದಾರೆ, ಕಾರಣ ತಮ್ಮ ಗುರುತು ಪತ್ತೆ ಆಗಬಾರದು ಅಂತ. ಬಟ್ ಪೊಲೀಸರು ಇವ್ರಿಗಿಂತಲೂ ಕೂಡ ಚಾಲಾಕಿಗಳು. ಹೇಗೆ ಮಾಡಿದ್ರು ಕೂಡ ಇವ್ರನ್ನ ಬಂಧಿಸುವಲ್ಲಿ ಯಶಸ್ವಿ ಆಗೇ ಆಗ್ತಾರೆ. ಆ ನಿಟ್ಟಿನಲ್ಲಿ ಪೊಲೀಸರ ತನಿಖೆ ಕೂಡ ಚುರುಕಾಗಿದೆ. ಇಬ್ರು ಒಳಗಡೆ ನುಗ್ಗಿರೋದು, ಚೀಲದಲ್ಲಿ ಚಿನ್ನಾಭರಣ ತುಂಬ್ತಾ ಇರೋದು, ಆನಂತರ ಇಬ್ರು ಕೂಡ ಅಲ್ಲಿಂದ ಎಸ್ಕೇಪ್ ಆಗುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸರಿ ಸುಮಾರು 60 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಸದ್ಯ ಕಳುವಾಗಿದೆ ಅನ್ನೋದರ ಮಾಹಿತಿ ಸಿಗ್ತಾ ಇದೆ. ಇಬ್ರು ಬಂದಿದ್ರು ಒಳಗಡೆ. ಒಬ್ರು ಹತ್ರ ಗನ್ ಇತ್ತು, ಇನ್ನೊಬ್ಬ ಹತ್ರ ಚೀಲ ಇಟ್ಕೊಂಡು ಬಂದಿದ್ರು. ಆಚೆ ಗಾಡಿಯಿಂದ ಬಂದಿದ್ರು ಒಬ್ರು. KTM ರೆಡ್ ಕಲರ್ ಇತ್ತು. ರೆಡ್ ಕಲರ್ KTM ಇತ್ತು. ಓನರ್ ಯಾರ್ದು ಸರ್? ಯಾರು ಸರ್ ಇದು ಅಂಗಡಿ? ಎಲ್ಲಿದ್ದಾರೆ ಓನರ್? ಅವ್ರು ನಮ್ಮ ಭಾವ ಊರಿಗೆ ಹೋಗಿದ್ದಾರೆ. ಪದಮ್ ಅಂತ ಹೆಸರು ಅವ್ರದ್ದು. ಅವ್ರ ಮಗ ಇದ್ದಾರೆ ಇಲ್ಲಿ. ಒಬ್ಬ ಕನ್ನಡ ಮಾತಾಡಿದ್ರು. ಅವರು ಒಳಗಡೆ ಎತ್ತಿಕ್ಬೇಕಾದ್ರೆ ಬಾಕ್ಲ ಹಾಕ್ಬೇಕಾದ್ರೆ ಅದು ಟ್ರೇ ತೊಗೊಂಡೋಗಿ ಇನ್ನೊಬ್ಬ ಹುಡುಗ ಒಳಗಡೆ ತೊಗೊಂಡೋಗಿದ್ದಾರೆ. ಇನ್ನೊಬ್ಬ ಜೋಡಿಸ್ತಾ ಇದ್ದ. ಅವಾಗ ಬಂದು ಸಡನ್ಲಿ ಗನ್ ತೋರಿಸ್ಬಿಟ್ಟು ಅವರು ಚೀಲದಲ್ಲಿ ಹಾಕಿ ತುಂಬ್ಕೊಂಡು ಹೋಗಿದ್ದಾರೆ. ಸರ್ ಯೂಶುವಲಿ ಪ್ರತಿನಿತ್ಯ ಮನೆಗೆ ಎತ್ಕೊಂಡು ಹೋಗ್ತೀರಾ ಅಥವಾ ಇಲ್ಲೇ ಮಾಸ್ಟರ್ ರೂಮ್? ಇಲ್ಲ ಸರ್, ಮಾಸ್ಟರ್ ಅದರ ಒಳಗಡೆ ಲಾಕರ್ ರೂಮ್ ಇದೆ, ಅದು ಸೇಫ್ಟಿ ರೂಮಲ್ಲಿ ಇಕ್ತಾವ್ರು ಅವರು. ಅದಕ್ಕೆ ಕ್ಲೋಸಿಂಗ್ ಟೈಮ್ 9 o'clock ಅಲ್ವಾ, ಅದು ಇಕ್ಬೇಕು.